ಇಡೀ ರಾಜ್ಯದ ತುಂಬೆಲ್ಲ ಕಾರ್ಯಕರ್ತರು ಯಾವ ರೀತಿ ಬೆನ್ನೆಲುಬಾಗಿ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮಾಜಿ ಶಾಸಕರಾದಂಥ ಮಲ್ಲಿಕಾರ್ಜುನ್ ಖುಬಾರ್ ಅವರ ನೇತೃತ್ವದಲ್ಲಿ ನಮಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದ್ದಿದ್ದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ವಿಶೇಷವಾಗಿ ಈ ಸಲ ಕನಸನ್ನು ಇಟ್ಟುಕೊಂಡಂತ 130 ಕೋಟಿ ಜನರ ಕನಸು ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿಯಾಗಿ ಮಾಡಲಿಕ್ಕೆ ಆಗಿ ಇದು ಚುನಾವಣೆ. ಆತ್ಮೀಯ ಪತ್ರಕರ್ತ ಮಿತ್ರರೇ, ಇವತ್ತು ಕಳೆದ ಚುನಾವಣೆಯಲ್ಲಿ ಸುಮಾರು 1,20,000 ಮತಗಳ ಅಂತರದಿಂದ ಗೆದ್ದಿದ್ರು. ನಮಗೆ ವಿಶ್ವಾಸ ಇದೆ ಈ ಸಲ ಜಾತ್ಯತೀತ ಜನತಾದಳ ನಮ್ಮ ಜೊತೆ ಕೆಲಸ ಮಾಡ್ತಾ ಇರೋ ಪ್ರಯುಕ್ತ, ನಮ್ಮ ಹಿರಿಯ ಮುಖಂಡರಾದಂಥ NG ಮೂಳೆ ಅವರು ನಮ್ಮ ಜೊತೆ ಇರೋ ಪ್ರಯುಕ್ತ, ವಾಡೇಕರ್ ಸಾಹೇಬರು ಅನೇಕ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಲ ನಾವು ಒಕ್ಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಸಲನೂ ಕೂಡ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಕೆ ನಾವು ಕೊಟ್ಟಿದ್ದೇವೆ. ಈ ನೆಲದಿಂದ ಈ ಸಲನೂ ಕೂಡ ಅದಕ್ಕಿಂತ ಹೆಚ್ಚಿನ ಲೀಡನ್ನು ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಬಹಳ ಬಹುದೊಡ್ಡ ನಾಯಕರು ಹೇಳ್ತಾ ಇದ್ದಾರೆ, ಭಾರತ ಬಹುದೊಡ್ಡ ರೀತಿಯಲ್ಲಿ ಬೆಳೀತಾ ಇದೆ, ಬಹುದೊಡ್ಡ ರೀತಿಯಲ್ಲಿ ಮುಂದುವರಿತಾ ಇದೆ, ನಾವು ಭಿಕ್ಷೆಯನ್ನು ಬೇಡ್ತಾ ಇದ್ದೇವೆ ಅಂತಕ್ಕಂಥದ್ದು ಪಾಕಿಸ್ತಾನದ ಪ್ರಭಾವಿ ರಾಜಕಾರಣಗಳು ಭಾರತವನ್ನ ಒಂದೇ ಸಮನೆ ಕೊಂಡಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಬಹುದು, 900 kg ಆ ಪರಿಸ್ಥಿತಿಗೆ ಬಂದಿದೆ. ಆದರೆ ಇವತ್ತು ಭಾರತ ಸುಮಾರು 130 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತ ಕೋವಿಡ್ ಸಂಕಷ್ಟದಲ್ಲಿ ಒಬ್ಬ ವ್ಯಕ್ತಿಗೂ ಒಂದು ನಯಾ ಪೈಸೆ ತಗೊಳ್ಳಾರದೆ ಇವತ್ತು ವ್ಯಾಕ್ಸಿನ್ ಕೊಡೋದ್ರ ಮುಖಾಂತರ, ಅದೆಷ್ಟೋ ದೇಶಗಳಿಗೆ ವ್ಯಾಕ್ಸಿನ್ ಕಳಿಸೋದ್ರ ಮುಖಾಂತರ ಭಾರತ ಇಡೀ ಜಗತ್ತಿನ ಗಮನ ಸೆಳೆಯಲಿಕ್ಕೆ ಅದು ಯಾರೇ ಕಾರಣ ಇದ್ದಾರ? ನರೇಂದ್ರ ಮೋದಿ ಅವರು. ಹಾಗಾಗಿ ಸ್ನೇಹಿತರೆ, ನಮಗೆ ವಿಶ್ವಾಸ ಇದೆ.